ಫ್ರೆಂಡ್ಸ್ ಪ್ರೆಪೋಸಿಷನ್ ನೋಡ್ತಾ ಇದ್ದೇವೆ. 4 ಆಪ್ಷನ್ ಇದ್ದಾವೆ. ವಿ ವಿಲ್ ಬಿ ದೇರ್ ಡ್ಯಾಶ್ 3:30 ಅಂತ ಇದೆ. ನೆನ್ಪಿಟ್ಕೊಂಡ್ಬಿಡ್ರಿ, ಟೈಮ್ ಅಂತ ಏನಾದ್ರೂ ಬಂತು ನಿಮ್ಮ ಸೆಂಟೆನ್ಸ್ ಒಳಗ, ನೀವೇನಾದ್ರೂ ಪ್ರೆಪೋಸಿಷನ್ ಹಚ್ಬೇಕಾಗಿತ್ತು ಅಂತಂದ್ರ, ಫಾರ್ ಎಕ್ಸಾಂಪಲ್ 4 o'clock ಅಂತ ಬರೆದಿದ್ರು, 5:30 ಅಂತ ಬರೆದಿದ್ರು, 5:15 ಅಂತ ಬರೆದಿದ್ರು, ಅಥವಾ 3:20 ಅಂತ ಬರೆದಿದ್ರು, 10:30 ಅಂತ ಬರೆದಿದ್ರು, ಇವೆಲ್ಲಕ್ಕೂ ನಾವು ಪ್ರೆಪೋಸಿಷನ್ ಯೂಸ್ ಮಾಡೋದು ಯಾವ್ದಪ್ಪ ಅಂದ್ರೆ ನೆನ್ಪಿಟ್ಕೊಂಡ್ಬಿಡ್ರಿ, ಆಟ್. ಟೈಮ್ ಅಂತ ಬಂದಾಗ ನೆನ್ಪಿಟ್ಕೊಂಡ್ಬಿಡ್ರಿ, ಟೈಮ್ ಅಂತ ಬಂತು ಅಂತಂದ್ರೆ ಆಟ್ ಪ್ರಿಪೋಸಿಷನ್ ನೆನಪಾಗಬೇಕು ನಿಮಗೆ, ಬೇರೆ ಏನೂ ಇಲ್ಲ. ಸೊ ವಿ ವಿಲ್ ಬಿ ದೇರ್. ಆನ್ ಅಂತ ಅನ್ನಕ್ ಬರಂಗಿಲ್ಲ. ಆಟ್ ಎಸ್ ಸೆಟ್ ಆಯ್ತು. ಫ್ರಾಮ್ ಮತ್ತು ವಿತ್ ಬರುವುದೇ ಇಲ್ಲ. ನಾವು ಹೇಳಿಕೊಟ್ಟಿದ್ದ ಟ್ರಿಕ್ ಏನಪ್ಪಾ ಅಂದ್ರೆ, ಟೈಮ್ ಅಂತ ಬಂದಾಗ ಆಟ್ ಪ್ರಿಪೋಸಿಷನ್ ಅನ್ನ ಕ್ಲಿಯರ್ ಆಗಿ ವಿದೌಟ್ ಎನಿ ಡೌಟ್ ಯು ಹ್ಯಾವ್ ಟು ಯೂಸ್. Prepositions play a very important role for our language sentence formation. ನಾವು ಏನೇನೇನೋ ಯೂಸ್ ಮಾಡ್ತಿರ್ತೀವಿ, ಅದಕ್ಕೆ ಟು ಎಲ್ಲಿ ಹಚ್ಚಬೇಕು, ಫಾರ್ ಎಲ್ಲಿ ಹಚ್ಚಬೇಕು, ಆಟ್ ಎಲ್ಲಿ ಹಚ್ಚಬೇಕು, ಇನ್ ಎಲ್ಲಿ ಹಚ್ಚಬೇಕು, ಫ್ರಾಮ್ ಎಲ್ಲಿ ಹಚ್ಚಬೇಕು, ಸಿನ್ಸ್ ಎಲ್ಲಿ ಹಚ್ಚಬೇಕು, ಫ್ರಾಮ್, ಫಾರ್, ಅಂಡರ್, ಅಬೌವ್, ವಿತ್, ವಿದೌಟ್, ಇವೆಲ್ಲ ತಿಳ್ಕೊಳ್ಳೋದ್ರಿಂದ ಲ್ಯಾಂಗ್ವೇಜ್ ಮೇಲೆ ಕಮಾಂಡ್ ಬರುತ್ತೆ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಶಾರ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.